ಸ್ನೇಹಿತರೆ ನಮಸ್ಕಾರ. ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಪ್ಯಾನ್ ಕಾರ್ಡು ಮೈನರ್ ಇಂದ ಮೇಜರ್ಗೆ ಯಾವ ತರ ಅಪ್ಲೈ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವೇನ್ ಮಾಡಿರ್ತೀರ, 18 ವರ್ಷದ ಮುಂಚೆನೆ ಒಂದು ಪ್ಯಾನ್ ಕಾರ್ಡ್ ಅನ್ನು ಅಪ್ಲೈ ಮಾಡಿರ್ತೀರ. ಅದರಲ್ಲಿ ಏನಾಗಿರುತ್ತೆ, ನಿಮ್ಮ ಫೋಟೋ ಬಂದಿರಲ್ಲ ಮತ್ತೆ ನಿಮ್ ಸೈನ್ ಬಂದಿರಲ್ಲ. ಸೊ ಅದನ್ನ ನಾವ್ ಏನಪ್ಪಾ ಅಂತಂದ್ರೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಅದನ್ನ ಏನ್ ಮಾಡ್ಬೋದು ಅಂತಂದ್ರೆ, ನಿಮ್ಗೆ 18 ವರ್ಷ ಕಂಪ್ಲೀಟ್ ಆದ್ಮೇಲೆ ನೀವು ಅದನ್ನ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಒಂದು. ಸೊ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಮಾಡಿ ಆದ್ಮೇಲೆ ನಿಮ್ಗೆ ಪ್ಯಾನ್ ಕಾರ್ಡ್ ಬರುತ್ತೆ. ಎಲ್ರಿಗೂ ಯಾವ ತರ ಬರುತ್ತಲ್ಲ, ಫೋಟೋ, ಸೈನ್ ಅದೆಲ್ಲ ನಿಮ್ಗೆ ಬರುತ್ತೆ. ಹಾಗಂತಂದ್ರೆ ಆ ಒಂದು ಅಪ್ಲಿಕೇಶನ್ ಎಲ್ಲಿ ಹಾಕೋದು, ಯಾವ ತರ ಅಪ್ಲಿಕೇಶನ್ ಹಾಕೋದು, ಏನು ಅನ್ನೋದನ್ನ ನಾನು ನಿಮ್ಗೆ ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ನೀವು ಏನಪ್ಪಾ ಅಂತಂದ್ರೆ, ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಏನ್ ಮಾಡ್ತೀರಾ, ಡೈರೆಕ್ಟ್ ಆಗಿ ಯಾವ್ದೊಂದು ಇಂಟರ್ನೆಟ್ ಸೆಂಟರ್ಗೆ ಹೋಗ್ತೀರಾ. ಸೊ ಅಲ್ಲಿ ಅಪ್ಲಿಕೇಶನ್ ಕೊಡ್ತೀರಾ. ಅವ್ರು ಹೇಳ್ತಾರೆ 400-500 ಆಗುತ್ತೆ ಅಂತ. ಸೊ ಅಷ್ಟೊಂದೆಲ್ಲ ಖರ್ಚು ಆಗಕ್ಕೆ ಚಾನ್ಸೇ ಇಲ್ಲ. ಸೊ ಸಿಂಪಲ್ ಆಗಿ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಯಾವ ತರ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ನೀವು ಏನ್ ಮಾಡಿ ಅಂತಂದ್ರೆ, ನಿಮ್ಮ ಒಂದು ಗೂಗಲ್ ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಅನ್ನ ಓಪನ್ ಮಾಡ್ಕೊಂಡು ಅಲ್ಲಿ ನಿಮ್ಗೆ ರೂರಲ್ ಇ ಸರ್ವಿಸಸ್ ಅಂತ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಆ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಸೊ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಂಡು ಏನ್ ಮಾಡಿ, ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಬಹುದು ರಿಜಿಸ್ಟರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸ್ ಅಂದ್ರೆ ಕೇಳುತ್ತೆ. ನಿಮ್ಮ ಹೆಸರಾಗಿರ್ಬೋದು, ಇಮೇಲ್ ಐಡಿ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು, ಸ್ಟೇಟ್ ಆಗಿರುತ್ತೆ. ಅದೇ ರೀತಿ ಕ್ಯಾಪ್ಚಾ ಕೋಡ್ ಅನ್ನು ಹಾಕ್ಬಿಟ್ಟು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಒಂದು ಯೂಸರ್ ಐಡಿ ಅಂತಂದ್ರೆ ಏಜೆಂಟ್ ಐಡಿ ಮತ್ತೆ ಪಾಸ್ವರ್ಡ್ ಏನಾಗುತ್ತೆ ನಿಮ್ಮ ಮೇಲ್ಗೆ ಬರುತ್ತೆ. ಸೊ ಆವಾಗ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಐಡಿ ಆಕ್ಟಿವೇಶನ್ ಮಾಡ್ಕೋಬೇಕಂತಂದ್ರೆ ಈ ನಂಬರ್ಗೆ ಒಂದು ಫೋನ್ ಮಾಡ್ಬೇಕು. ನೀವು ಸಿಂಪಲ್ ಆಗಿ ಈ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಏನ್ ಮಾಡಿ, ಸೊ ಈ ತರ ಐಡಿ ಆಕ್ಟಿವೇಶನ್ ಮಾಡೋದಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಐಡಿನ ಆಕ್ಟಿವೇಶನ್ ಮಾಡಿಸ್ಕೊಡಿ ಅವ್ರ ಕಡೆಯಿಂದ. ಸೊ ಐಡಿ ಆಕ್ಟಿವೇಶನ್ ಆದ ಮೇಲೆ ನೀವು ಲಾಗಿನ್ ಆಗ್ಬೇಕು. ಸೊ ನಾನು ನಿಮ್ಗೆ ಲಾಗಿನ್ ಆಗ್ಬಿಟ್ಟು ತೋರಿಸ್ತೀನಿ. ಡೈರೆಕ್ಟ್ ಆಗಿ ನಾನು ಲಾಗಿನ್ ಆಗ್ತೀನಿ. ಇಲ್ಲಿ ನೋಡ್ಬೋದು, ಲಾಗಿನ್ ಆದ್ರಪ್ಪ ಅಂತಂದ್ರೆ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಇಲ್ಲಿ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇದು ರೂರಲ್ ಇ ಸರ್ವಿಸಸ್ ಒಂದು ಇಂಟರ್ಫೇಸ್. ಸೊ ಇದರಲ್ಲಿ ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಪ್ಯಾನ್ ಕಾರ್ಡ್ ಹೊಸದಾಗಿರ್ಬೋದು, ಕರೆಕ್ಷನ್ ಆಗಿರ್ಬೋದು, ಕಳೆದೋಗಿರೋಂಥ ಪ್ಯಾನ್ ಕಾರ್ಡ್ ಆಗಿರ್ಬೋದು. ಸೊ ಇದನ್ನೆಲ್ಲ ಇಲ್ಲಿ ನಾವು ಮಾಡ್ಕೋಬಹುದು. ಸೊ ಇವಾಗ ಮೈನರ್ ಇಂದ ಮೇಜರ್ ಸಿಂಪಲ್ ಪ್ರೊಸೆಸ್ ಏನಿರುತ್ತಪ್ಪ ಅಂತಂದ್ರೆ, ನಿಮ್ಗೆ ಬೇಕಾದಂತ ಡಾಕ್ಯುಮೆಂಟ್ಸ್ ಏನೇನು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ. ನಿಮ್ಗೆ ಆಧಾರ್ ಕಾರ್ಡ್ ಬೇಕು, 2 ಫೋಟೋ, ಅದೇ ರೀತಿ ಪ್ಯಾನ್ ಕಾರ್ಡ್ ಜೆರಾಕ್ಸ್. ಸೊ ನೀವು ಆಲ್ರೆಡಿ ಅಪ್ಲೈ ಮಾಡಿರುವಂತ ಒಂದು ಪ್ಯಾನ್ ಕಾರ್ಡ್ ಜೆರಾಕ್ಸ್, ಆಧಾರ್ ಕಾರ್ಡ್ ಜೆರಾಕ್ಸ್, 2 ಫೋಟೋ ಅಷ್ಟಿದ್ರೆ ಸಾಕು, ನೀವು ಈಸಿಯಾಗಿ ಇಲ್ಲಿ ಅಪ್ಲೈ ಮಾಡಬಹುದು. ಸೊ ಇವಾಗ ನಾನು ನಿಮ್ಗೆ ಏನ್ ಮಾಡ್ತೀನಿ, ಯಾವ ತರ ಅಪ್ಲೈ ಮಾಡೋದು ಅಂತ. ಸೊ ಲಾಗಿನ್ ಆಗ್ತೀರಾ. ಸೊ ಅದಕ್ಕೂ ಮುಂಚೆ ಏನಂತಂದ್ರೆ, ನಿಮ್ಗೆ ಅಪ್ಲೈ ಮಾಡಕ್ ಆಗ್ಲಿಲ್ಲ ಅಂತಂದ್ರು ನಮ್ ಕಡೆಯಿಂದ ನಾವು ಅಪ್ಲೈ ಮಾಡ್ಕೊಡ್ತೀವಿ. ಸೊ ನಿಮ್ಗೆ ಕೆಳಗಡೆ ಒಂದು ನಂಬರ್ ಸಿಗುತ್ತೆ. ಸೊ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಯಾವುದೇ ರೀತಿಯ ಕಾಲ್ ಮಾಡೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಕಾಲ್ ಅಲ್ಲಿ ಯಾರು ಪಿಕಪ್ ಮಾಡಲ್ಲ, ನಿಮ್ಮ ಕಾಲ್ನ ಯಾರು ಪಿಕ್ ಮಾಡಲ್ಲ. ಸೊ ನೀವು ಜಸ್ಟ್ ಏನ್ ಮಾಡಿ, ಆ ನಂಬರ್ಗೆ ಒಂದು ವಾಟ್ಸ್ಆಪ್ ಮಾಡಿ ಅಲ್ಲಿ ಕೇಳಿರುವಂತ ಅಷ್ಟು ಡೀಟೇಲ್ಸ್ ಅನ್ನ ಸಬ್ಮಿಟ್ ಮಾಡಿ ಒಂದು ಪೇಮೆಂಟ್ ಹೇಳ್ತಾರೆ. ಸೊ ಆ ಪೇಮೆಂಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಅವರು ನಿಮ್ಗೆ ಪ್ಯಾನ್ ಕಾರ್ಡ್ ಅನ್ನ ಅಪ್ಲೈ ಮಾಡಿ ಕೊಡ್ತಾರೆ. ಮತ್ತೆ ಆ ಅಡ್ರೆಸ್ ಅಂದ್ರೆ ನೀವು ಆಧಾರಲ್ಲಿರುವಂತ ಅಡ್ರೆಸ್ಗೆ ನಿಮ್ಮ ಕಾರ್ಡ್ ಬರುತ್ತೆ. ಸೊ ಸಿಂಪಲ್ ಆಗಿ ನೀವು ಏನಪ್ಪಾ ಅಂತಂದ್ರೆ ಅಲ್ಲಿ ಅಪ್ಲೈ ಮಾಡ್ಕೋಬಹುದು. ಸೊ ಆ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಮೊದಲಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ವ್ಯಾಲೆಟ್ ರೀಚಾರ್ಜ್ ಅನ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು ವ್ಯಾಲೆಟ್ ರೀಚಾರ್ಜ್ ಅಂತ ಇದೆ. ಸೊ ವ್ಯಾಲೆಟ್ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಒಂದು QR ಕೋಡ್ ಬರುತ್ತೆ. ಸೊ QR ಕೋಡ್ ಅನ್ನ ರೀಚಾರ್ಜ್ ಮಾಡ್ಕೊಳ್ಳಿ. ರೀಚಾರ್ಜ್ ಮಾಡ್ಕೊಂಡಾದ ಮೇಲೆ ಎಷ್ಟು ಮಾಡ್ಬೇಕಪ್ಪ ಅಂತಂದ್ರೆ, 200 ರೂಪೀಸ್ ರೀಚಾರ್ಜ್ ಅನ್ನ ಮಾಡಿ. 200 ರೂಪೀಸ್ ರೀಚಾರ್ಜ್ ಅನ್ನ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಒಂದು ಫೋನ್ ಪೇ, ಗೂಗಲ್ ಪೇ ಅಂತ ಪೇಮೆಂಟ್ ಮಾಡ್ತೀರಾ ಅನ್ಕೊಳ್ಳಿ. ಪೇಮೆಂಟ್ ಮಾಡಿ ಆದ ಮೇಲೆ ಅಲ್ಲಿ ನಿಮ್ಗೊಂದು UTR ನಂಬರ್ ಅಂತ ಬರುತ್ತೆ. ನೀವು ಪೇಮೆಂಟ್ ಮಾಡಿ ಆದ ಮೇಲೆ ಅಂದ್ರೆ UPI ಟ್ರಾನ್ಸಾಕ್ಷನ್ ನಂಬರ್ ಅಂತ ಬಂದಿರುತ್ತೆ. ಸೊ ಅದನ್ನ ನೀವೇನಪ್ಪಾ ಅಂತಂದ್ರೆ ಇಲ್ಲಿ ಹಾಕ್ಬಿಟ್ಟು ವೆರಿಫೈ ಮಾಡ್ಬೇಕು. ಸೊ ಈ ಸ್ಕ್ಯಾನರ್ ಇಂದ ಮಾಡಿದ್ರೆ ಅಂತಂದ್ರೆ ಇಲ್ಲಿ ವೆರಿಫೈ ಮಾಡಿ. ಅದೇ ರೀತಿ ಈ ಕಡೆ ಸ್ಕ್ಯಾನರ್ ಇಂದ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಹಾಕ್ಬಿಟ್ಟು ವೆರಿಫೈ ಮಾಡಿ. ವೆರಿಫೈ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಮೇಲ್ಗಡೆ ಏನಾಗುತ್ತೆ, ಒಂದು ವ್ಯಾಲೆಟ್ ಅಲ್ಲಿ ಬ್ಯಾಲೆನ್ಸ್ ಆಡ್ ಆಗುತ್ತೆ. ಅದಾದ ಮೇಲೆ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇಲ್ಲಿ ನೋಡೋದು ಪ್ಯಾನ್ ಕಾರ್ಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕರೆಕ್ಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಮ್ಯಾನ್ಯುವಲ್ ಕರೆಕ್ಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಓಲ್ಡ್ ಪ್ಯಾನ್ ನಂಬರ್ ಅಂತ ಕೇಳುತ್ತೆ. ನೀವು ಅವಾಗ ಏನ್ ಮಾಡ್ಬೇಕು, ನಿಮ್ಮ ಒಂದು ಪ್ಯಾನ್ ನಂಬರ್ ಅನ್ನ ಎಂಟ್ರಿ ಮಾಡ್ಬೇಕು. ನಾನು ಒಂದು ಯಾವುದೋ ಒಂದು ಪ್ಯಾನ್ ನಂಬರ್ ಅನ್ನ ಎಂಟ್ರಿ ಮಾಡ್ತೀನಿ. ನಾನು ಯಾವುದೋ ಒಂದು ಪ್ಯಾನ್ ನಂಬರ್ ಅನ್ನ ಎಂಟ್ರಿ ಮಾಡ್ಬಿಟ್ಟು ಸಬ್ಮಿಟ್ ಮಾಡ್ತೀನಿ. ಸೊ ಸಬ್ಮಿಟ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು
ಈ ತರ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಈ ಅಪ್ಲಿಕೇಶನ್ ನ ಕಂಪ್ಲೀಟ್ ಆಗಿ ನೀವು ಫಿಲ್ ಮಾಡಬೇಕು. ಏನೇನ್ ಫಿಲ್ ಮಾಡಬೇಕು, ಅಲ್ಲಿ ಏನೇನ್ ಕೇಳಿರುತ್ತೆ ಕಂಪ್ಲೀಟ್ ಆಗಿ ಫಿಲ್ ಮಾಡಬೇಕು. ಲಾಸ್ಟ್ ನೇಮ್, ಫಸ್ಟ್ ನೇಮ್, ಮಿಡಲ್ ನೇಮ್. ಸೊ ಇದು ಕನ್ಫ್ಯೂಸ್ ತುಂಬಾ ಮಾಡ್ಕೊಳ್ತೀರಾ ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ. ಲಾಸ್ಟ್ ನೇಮ್, ಫಸ್ಟ್ ನೇಮ್, ಮಿಡಲ್ ನೇಮ್. ಸೊ ನಿಮ್ದೊಂದು ಹೆಸರಿದೆ ಅನ್ಕೊಳ್ಳಿ, ಒಂದು ಏನಂತಂದ್ರೆ ರಾಹುಲ್ HK ಅಂತ ಅನ್ಕೊಳ್ಳಿ. ಸೊ ರಾಹುಲ್ HK ಅನ್ನ ಏನ್ ಮಾಡ್ಬೇಕು, ನೀವು ರಾಹುಲ್ ಅನ್ನ ಫಸ್ಟ್ ನೇಮ್ ಅಲ್ಲಿ ಹಾಕ್ಬೇಕು. ಲಾಸ್ಟ್ ನೇಮ್ ಅಲ್ಲಿ ಏನ್ ಹಾಕ್ಬೇಕು, ಕೆ ಫುಲ್ ಫಾರ್ಮ್ ಏನಿದೆ ಅದನ್ನ ಹಾಕ್ಬೇಕು. ಅದೇ ರೀತಿ ಮಿಡಲ್ ನೇಮ್ ಹೆಚ್ ಫುಲ್ ಫಾರ್ಮ್ ಏನಿದೆ ಅದನ್ನ ನೀವು ಇಲ್ಲಿ ಫಿಲ್ ಹಾಕ್ಬೇಕು, ಅಂದ್ರೆ ಫುಲ್ ಆಗಿ ಹಾಕ್ಬೇಕು. ನೆಕ್ಸ್ಟ್ ಕೆಳಗಡೆ ಬನ್ನಿ, ಫಾದರ್ ಡೀಟೇಲ್ಸ್ ಕೇಳುತ್ತೆ. ಫಾದರ್ ಅನ್ನ ಕಂಪ್ಲೀಟ್ ಆಗಿ ಹಾಕಿ. ಅದೇ ರೀತಿ ನೇಮ್ ಆನ್ ಕಾರ್ಡ್ ಅಲ್ಲಿ ಹೆಸರು ಯಾವ ತರ ಬರಬೇಕು, ರಾಹುಲ್ HK. ಸೊ ನೀವು ಅದನ್ನ ಎಂಟ್ರಿ ಮಾಡ್ಬೇಕಲ್ಲಿ. ಅದೇ ರೀತಿ ಜೆಂಡರ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರ್, ಆಧಾರ್ ನಂಬರ್, ಇಮೇಲ್ ID ಅಷ್ಟು ಫಿಲ್ ಮಾಡಿ. ಅಡ್ರೆಸ್ ಅನ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡಿ. ಸೊ ಇಲ್ಲಿ ಏನೇನು ಚೇಂಜಸ್ ಮಾಡಬೇಕು, ಕರೆಕ್ಷನ್ ಇನ್ ಪ್ಯಾನ್ ಕಾರ್ಡ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಹೆಸರು ಏನಾದ್ರು ಚೇಂಜಸ್ ಇದ್ರೆ ಅಲ್ಲಿ ಚೇಂಜಸ್ ಮಾಡೋಕ್ಕೆ ಅಪ್ಲೈ ಮಾಡ್ಕೊಳ್ಳಿ, ಎಸ್ ಅಂತ ಹಾಕಿ. ಅದೇ ರೀತಿ ಡೇಟ್ ಆಫ್ ಬರ್ತ್ ಏನಾದ್ರು ಚೇಂಜಸ್ ಇದೆ, ಡೇಟ್ ಆಫ್ ಬರ್ತ್ ಕೂಡ ಎಸ್ ಅಂತ ಹಾಕಿ. ಅದೇ ರೀತಿ ಫಾದರ್ ನೇಮ್ ಏನಾದ್ರು ಚೇಂಜಸ್ ಮಾಡೋದಿತ್ತಪ್ಪ ಅಂದ್ರೂ ಕೂಡ ನೀವು ಫಾದರ್ ನೇಮ್ ಅನ್ನ ಚೇಂಜಸ್ಗೆ ಹಾಕಿ. ಸೊ ಫಾದರ್ ನೇಮ್ಗೆ ಬೇಕಾದಂತ ಡಾಕ್ಯುಮೆಂಟ್ ಸ್ವಲ್ಪ ಚೇಂಜಸ್ ಆಗುತ್ತೆ. ಅವಾಗ ನಿಮಗೆ SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಇಲ್ಲಿ ನೋಡೋದು ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ರೇಷನ್ ಕಾರ್ಡ್, SLC ಮಾರ್ಕ್ಸ್ ಕಾರ್ಡ್. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಇರಬೇಕು ನಿಮ್ಮ ತಂದೆ ಹೆಸರನ್ನ ಚೇಂಜ್ ಮಾಡಬೇಕು ಅಂತಂದ್ರೆ. ಸೊ ಇಷ್ಟಿದ್ರೆ ನೀವೇನಪ್ಪ ಅಂತಂದ್ರೆ ಈಸಿಯಾಗಿ ನಿಮ್ಮ ತಂದೆ ಹೆಸರು ಕೂಡ ಅದರಲ್ಲಿ ಚೇಂಜ್ ಮಾಡ್ಕೋಬಹುದು. ಸೊ ಸಿಂಪಲ್ ಆಗಿ ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಆದ್ಮೇಲೆ ಅಪ್ಲಿಕೇಶನ್ ನಿಮಗೆ ಜನರೇಟ್ ಆಗುತ್ತೆ. ಸೊ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಹಾಕೋಬಹುದು ನೀವು. ಸೊ ಪ್ರಿಂಟ್ ಹಾಕೊಂಡು 2 ಫೋಟೋನ ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ನಾನು ಬೇಕಂದ್ರೆ ತೋರಿಸ್ತೀನಿ ಇಲ್ಲಿ ಯಾವ ತರ ಬರುತ್ತೆ ಅಂತ. ಸೊ ಇಲ್ಲಿ ಅಪ್ಲಿಕೇಶನ್ ಇಲ್ಲ ಇದರಲ್ಲಿ. ಸೊ ನಿಮ್ಗೆ ಅಪ್ಲಿಕೇಶನ್, ನೀವು ಪ್ಯಾನ್ ಅಪ್ಲಿಕೇಶನ್ ನೋಡಿರ್ತೀರಾ. ಸೊ 2 ಫೋಟೋ ಕೇಳುತ್ತೆ ಮೇಲ್ಗಡೆ, 2 ಫೋಟೋನ ಅಂಟಿಸಿ, 2 ಫೋಟೋನ ಅಂಟಿಸ್ಬಿಟ್ಟು ಸೈನ್ ಮಾಡಿಬಿಟ್ಟು ಆ ಅಂದ್ರೆ ಆ ಅಪ್ಲಿಕೇಶನ್ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡಿ ನಿಮ್ಮ ಅಪ್ಲೈ ಮಾಡಿರುವಂತ ಒಂದು ಪ್ಯಾನ್ ಕಾರ್ಡ್ ಏನಿರುತ್ತೆ ಅದು ಪೆಂಡಿಂಗ್ ಅಲ್ಲಿ ಬಂದಿರುತ್ತೆ. ಸೊ ಪೆಂಡಿಂಗ್ ಅಲ್ಲಿ ಇಲ್ಲಿ ಬಂದಿರುತ್ತೆ ನೋಡ್ಬೋದು, ಈ ತರ ಇಲ್ಲಿ ಪೆಂಡಿಂಗ್ ಅಲ್ಲಿ ಬಂದಿರುತ್ತೆ. ಅದನ್ನ ನೀವು ಇಲ್ಲಿ ನೋಡ್ಬೋದು ಅಪ್ಲೋಡ್ ಅಂತ ಇದೆ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಬರುತ್ತೆ. ಸೊ ಇಲ್ಲಿ ಚೂಸ್ PDF ಅಂದ್ರೆ ಚೂಸ್ ಫೈಲ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಸ್ಕ್ಯಾನ್ ಮಾಡಿರುವಂತ ಫೈಲ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಕೆಳಗಡೆ ಸಬ್ಮಿಟ್ ಬಂದಿರುತ್ತೆ, ಅದನ್ನ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಅದು ನೆಕ್ಸ್ಟ್ ಏನು ಹೋಗುತ್ತೆ, ವೆರಿಫಿಕೇಶನ್ಗೆ ಹೋಗುತ್ತೆ. ಸೊ ನಿಮ್ಮ ಒಂದು ಪ್ಯಾನ್ ಇಲ್ಲಿ ವೆರಿಫಿಕೇಶನ್ಗೆ ಬರುತ್ತೆ. ಸೊ ಅವಾಗ ನೀವು ನಿಮ್ಮ ಅಕ್ನಾಲೇಜ್ಮೆಂಟ್ ಜನರೇಟ್ ಆಗಿ ವೆರಿಫೈ ಆಗಿ ನೆಕ್ಸ್ಟ್ ಏನಾಗುತ್ತೆ, ಅಪ್ರೂವ್ಡ್ಗೆ ಬರುತ್ತೆ. ಅಲ್ಲಿ ಪೆಂಡಿಂಗ್, ಸೊ ಏನೇನ್ ಪ್ರೋಸೆಸ್ ಇದೆ ಕಂಪ್ಲೀಟ್ ಆಗಿ ಅಲ್ಲಿ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇದಾದ ಒಂದು 7 to 10 days ಅಲ್ಲಿ ನಿಮ್ಮ ಒಂದು ಈ ಪ್ಯಾನ್ ಕಾರ್ಡ್ ಜನರೇಟ್ ಆಗುತ್ತೆ. ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ನೆಕ್ಸ್ಟ್ ಒಂದು ಕಂಪ್ಲೀಟ್ ಆಗಿ ಒಂದು 20-21 days ಅಲ್ಲಿ ನಿಮ್ಮ ಕಾರ್ಡ್ ಏನಾಗುತ್ತೆ ನಿಮ್ಮ ಮನೆಗೆ ಬರುತ್ತೆ. ಸೊ ಈ ರೀತಿಯಾಗಿ ನೀವು ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ಕೋಬಹುದು ಮೈನರ್ ಇಂದ ಮೇಜರ್ಗೆ. ಸೊ ಯಾವುದೇ ತರದ ಹೊಸ ಅಪ್ಲಿಕೇಶನ್ ಇಲ್ಲ, ಅದಕ್ಕೆ ಕರೆಕ್ಷನ್ ಅನ್ನೇ ನೀವು ಹಾಕ್ಬೇಕಾಗುತ್ತೆ. ಸೊ ಈ ರೀತಿಯಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬಹುದು. ಸೊ ನಿಮ್ಗೆ ಏನಾದ್ರು ಇಲ್ಲಿ ಗೊತ್ತಾಗ್ತಿಲ್ಲ ಅಂದ್ರೂ ಕೂಡ ನೀವು ಏನ್ ಮಾಡ್ಬೋದು, ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅಲ್ಲಿ ವಾಟ್ಸ್ಆಪ್ ಮಾಡಿ ನಾವೇ ನಿಮ್ಗೆ ಅಪ್ಲೈ ಮಾಡಿ ಕೊಡ್ತೀವಿ. ಸಮ್ ಚಾರ್ಜಸ್ ಇರುತ್ತೆ, ಸೊ ಆ ಚಾರ್ಜಸ್ ಅನ್ನ ಪೇ ಮಾಡ್ಬೇಕು ಆಗುತ್ತೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.